ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ ಅವರು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ, ನಿಮ್ಗೇನಾರ ಅನಿಸಿಕೆ ಅಭಿಪ್ರಾಯ ಇದ್ದಲ್ಲಿ ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟು ನಮಗೆ ಮಾರ್ಗದರ್ಶನವಾಗುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಗಣಜೂರು ಗ್ರಾಮಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂತಂತಂದ್ರೆ ಮೊನ್ನೆ ಇದೇ ಜೂನ್ 9ನೇ ತಾರೀಕು ಹೈಕೋರ್ಟ್ ಡೆಕ್ಕನ್ ಗೋಲ್ಡ್ ಡಿಗ್ಗಿಂಗ್ ಕಂಪ್ನಿಗೆ, ಇಲ್ಲಿ ನೋಡ್ಬೋದು ಡೆಕ್ಕನ್ ಎಕ್ಸ್ಪ್ಲೋರೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಏನು ಕಾಣ್ತಾ ಐತಿ, ಬಂಗಾರದ ಮೈನಿಂಗಿಗೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ಕೆಲವು ವರ್ಷಗಳಿಂದ ಕೋರ್ಟಲ್ಲಿ ಇತ್ತು. ಅದು ಇದೇ ತಿಂಗಳು 9ನೇ ತಾರೀಕು ಅಂದರೆ ಜೂನ್ 9ನೇ ತಾರೀಕು 2026ನೇ ಇಸ್ವಿ ಮೊನ್ನೆ ಅದಕ್ಕೆ ಒಂದು ಮಹತ್ವದ ತೀರ್ಪು ಬಂದಿರೋ ಕಾರಣ ಈಗ ಹಾವೇರಿ ಜಿಲ್ಲೆ ಗಣಜೂರು ಗ್ರಾಮಕ್ಕೆ ಒಳ್ಳೆ ಮತ್ತೆ ಹೆಸರು ಬರ್ತೈತಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಈಗ ಅವಾಗ ಹೇಳ್ತಿದ್ರು 7 ಕೊಪ್ಪರಿಗೆ ಬಂಗಾರ ಇದೆ ಇಲ್ಲಿ, ಆದ್ರೆ ಎಲ್ಲೈತಿ ಏನೈತಿ ಅಂತ ಹೇಳಿ ನಮಗೂ ಗೊತ್ತಿರಲಿಲ್ಲ. ನಾವು ಭಾಳ ಸಣ್ಣವ್ರಿದ್ವಿ. ಡೆಕ್ಕನ್ ಗೋಲ್ಡ್ ಎಕ್ಸ್ಪ್ಲೋರೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನವ್ರು ಇದಾರಲ್ಲ, ಇಲ್ಲಿ ಬಂದು ಸರ್ವೆ ಮಾಡಿದ್ಮೇಲೆ ಅದು ಬೆಳಕಿಗೆ ಬಂದದ. ಈಗ ಮುಂದೆ ಏನಾಗ್ತೈತಿ ಅನ್ನೋದು ನೋಡ್ಬೇಕು. ಬನ್ರಿ ಅಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತೈತಿ ಅಂತ ಹೇಳಿ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿ ಗಣಜೂರು ಹನುಮಪ್ಪ ಗಣಜೂರು ದೇವಸ್ಥಾನ ಅದ. ಆ ಗಣಜೂರು ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಕೈ ಮುಗಿದು ಮುಂದೆ ಹೋಗೋಣಂತ. ಈ ಗಣಜೂರು ಹನುಮಪ್ಪನ ದೇವಸ್ಥಾನದಿಂದ ಎಡಗಡೆ ಹೋದರೆ ಈ ರೋಡಿಗೆ ಹಿಂಗೆ ಹೋದರೆ ನಾವು ಕರಡಿಗುಡ್ಡಕ್ಕೆ ಹೋಗ್ತೀವಿ. ಈ ಕಡೆ ಬಲಗಡೆಯಿಂದ ಬಂದರೆ ಹಾವೇರಿಯಿಂದ ಬರ್ತೀವಿ ಮತ್ತು ಗಣಜೂರಿಂದ ಬರ್ತೀವಿ. ಅದು ಒಳ್ಳೆಯದ ನೋಡ್ರಿ, ಅದೇ ಬನ್ನಿಗುಡ್ಡ, ಬಂಗಾರ ಗುಡ್ಡನೂ ಅಂತಾರೆ ಅದಕ್ಕೆ. ಅಲ್ಲಿ ಹೋಗಿ ಆ ಗುಡ್ಡದ ಮೇಲೆ ನಿಂತು ಹೆಂಗದ ನೋಡ್ಕೊಂಬರೋಣ ಬರ್ರಿ. ಇದು ಮೊದಲಿಗಿದ್ದ ದೇವಸ್ಥಾನ 1975 ಕಟ್ಟಿದ್ದು. ಈಗ ಇದನ್ನು ಹಂತ ಹಂತವಾಗಿ ಜೀರ್ಣೋದ್ಧಾರ ಮಾಡ್ತಾ ಬರ್ತಾ ಇದ್ದಾರೆ. ಹಾವೇರಿ ತಾಲೂಕು ಗಣಜೂರು ಗ್ರಾಮ. ನಮ್ಮ ಮಾರುತಿ ದೇವಸ್ಥಾನ ಆಂಜನೇಯ ಸಿಕ್ಕಿದ್ದು 8ನೇ ಶತಮಾನದಾಗ ಕಲ್ಯಾಣ ಚಾಲುಕ್ಯರು ಪ್ರತಿಷ್ಠಾಪನೆ ಮಾಡಿದಂಥ ಮೂರ್ತಿ. 8ನೇ ಶತಮಾನದೊಳಗೆ ವ್ಯಾಸರಾಯ ಮಾಡಿದ್ದು. ಅದು ಮೊದಲ ಇಲ್ಲಿ ಆಂಜನೇಯ ದೇವಸ್ಥಾನ ಎದುರುಗಡೆನೆ ಊರಿತ್ತು, ಚಿನ್ನೂರು ಅಂತದ್ದು. ಅವಾಗ ಚಿನ್ನದಕ್ಕೆ ಚಿನ್ನೂರು ಅಂತ ಇಟ್ಟಿದ್ದಕ್ಕೆ, ಆ ಕಡೆ ಗುಡ್ಡ ಬನ್ನೇಗುಡ್ಡ ಅಂತಾರೆ. ಬನ್ನೇಗುಡ್ಡ ಬಂಗಾರ ಗುಡ್ಡ. ಅದು ಅವಾಗ ಇವತ್ತಿನೆಲ್ಲ 8ನೇ ಶತಮಾನದಾಗ ಗೊತ್ತೈತಿ ಅದು ಬಂಗಾರ ಇದೆ ಅನ್ನೋದು. ಬಟ್ ಅವ್ರು ಈಗ ಬಂದಾಗ ಈ ಒಂದಕ್ಕೆ ಆ ಬಂಗಾರ ಸಿಕ್ಕ ನಮ್ಗೆ ಬೆಂಕಿ ಸಿಕ್ಕಂಗಾಗೈತಿ. ಇಲ್ಲಿದ್ದ ಸುಟ್ಕೊಂಡು ಆ ಊರಿಗಾರಿಗೆ ಇಲ್ಲಿ ಯಾವುದೋ ಒಂದು ರೋಗ ಅದಕ್ಕೆ ಬೆಳ್ಳಿ ಸಿಕ್ಕರೆ ತಣ್ಣಗಂತ, ಬಂಗಾರ ಸಿಕ್ಕರೆ ಬೆಂಕಿ ಅಂತ ಹಿಂದಿನ ಸೋಳೋದು. ಅದಕ್ಕೆ ಬಂಗಾರ ಅವತ್ತು ಸಿಕ್ಕೂ ಇಲ್ಲಿದ್ದ ಹಾಳಾಗಿ ಅಲ್ಲಿ ಹೋಗ್ಯಾರ. ಮತ್ತೆ ಈಗ ಬಂದಾರ, ಈಗ ಸಿಕ್ಕೈತಿ ಅಂತ ಬಂದು ಮತ್ತೆ ಈಗ ಎಲ್ಲಿ ಹೋಗ್ಬೇಕೈತೆ ಅನ್ನೋ ಗಣಗೂರು ಅಂಬೋದು ಎಲ್ಲರೂ ಎಲ್ಲಿ ಹೋಗ್ಬೇಕಂತ ವಿಚಾರ ಅದ ಈಗ. ಆಮ್ಯಾಗ ಒಂದೇದು ಫಸ್ಟ್ ಹೇಳ್ಬೇಕಂದ್ರೆ ಫಲವತ್ತಾದ ಭೂಮಿ ಇದು. ಈ ಫಲವತ್ತಾದ ಭೂಮಿ, ಇಂತಹ ಭೂಮಿ ಸಿಗೋದು ಕಷ್ಟ ಐತಿ ಬೆಳಿ ಬೆಳ್ಯಾಕ. ಆದ್ರೂ ಈಗ ಭಾರತ ದೇಶಕ್ಕೆ ಒಂದು ಒಳ್ಳೇದಾಗ್ಬೋದು, ಬಟ್ ರೈತರಿಗೆ ತೊಂದರೆ ಇಲ್ಲ. ಆಮೇಲೆ ಸುತ್ತಮುತ್ತ ಊರಿಗೆ ವಾಯುಮಾಲಿನ್ಯ ಹೆಚ್ಚಿಗೆ ಆಗ್ತೈತಿ, ಧೂಳು ಹೆಚ್ಚಿಗೆ ಆಗ್ತೈತಿ. ಸಿಟಿ ಹತ್ರ ಐತಿ, ಬಾಜುಕ ಮೆಡಿಕಲ್ ಕಾಲೇಜ್ ಐತಿ, ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಐತಿ. ಇದು ಪರಿಸರ ಒಂದು ನೋಡಿದೆ ಅಂತಂದ್ರೆ ತೊಂದರೆನೇ. ಇಲ್ಲಿ ಗುಡಿ ಇಷ್ಟ ಹೇಳ್ಬೇಕಂದ್ರೆ 8ನೇ ಶತಮಾನದಾಗ ಏನು ಕಲ್ಯಾಣ ಚಾಲುಕ್ಯ ಕಾಲದಾಗ ಏನು ನಶಿಸಿ ಹೋಗ್ಬಿಟ್ಟಿತ್ತಲ್ಲ, ಅವಾಗ ಯುದ್ಧ ಆಗಿ ಇವೆಲ್ಲ ಓಸು ನಶಿಸಿ ಹೋಗ್ಬಿಟ್ಟಿದ್ದು. 1818ರಾಗ ನಮ್ಮ ಅಜ್ಜರಿಗೆ
ಬ್ರಹ್ಮ ವಿಷ್ಣು ಮಹೇಶ್ವರ ಆಂಜನೇಯ ಸಿಕ್ಕಿದ್ದು ಒಂದು ಆಕಳದಿಂದ. ಅವಾಗ 1818 ಫಸ್ಟ್ ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇತ್ತು. ಆ ಟೈಮ್ನಾಗ ಈ ದೇವಸ್ಥಾನ ಕಟ್ಟಿದ್ದು. ಆಂಜನೇಯ ಸಿಕ್ಕಿದ್ದು ಒಂದು ಆಕಳದಿಂದ, ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಅಂತಾನೆ ಹೆಸರು. ಅಲ್ಲಿ ಚೋಡಮ್ಮ ಅಂತಂದ್ರೆ ಅದು ಏಳ್ಕೊಪ್ರಿ ಬಂಗಾರ ಐತಿ ಹಂಗೈತಿ. ಭೂಮಿ ಒಳಗೆ ನಿಕ್ಷೇಪಕ್ಕೆ ಬಂಗಾರ ಐತಿ. ಏಳ್ಕೊಪ್ರಿ ಬಂಗಾರ ಯಾರು ಹೋಗೋದು ಇಟ್ಟಿಲ್ಲ. ಅದು ಗ್ರಾಮ ದೇವತೆ ಅಲ್ಲಿರೋದು. ಇಲ್ಲಿ ಊರಿರೋದ್ರಿಂದ ಅಲ್ಲಿ ಗ್ರಾಮ ದೇವತೆ. ಸುತ್ತಲೂ ಅವಾಗ ಕ್ವಾಟಿದ್ವು ಅಂತ ಈಗ ಅಲ್ಲಿ ಕಾಣ್ತಿಲ್ಲ. ಅಲ್ಲೇ ಕೋಣಂಕಲ್ ಐತಿ ಈ ಕಡೆಗೆ. ಅಡಿಗೆ ಒಳಗೆ ಹೋದ್ನಿ ಅಂದ್ರೆ ಅಲ್ಲಿ ಬಸವಣ್ಣ ಈಶ್ವರ ಅದನ್ನು, ಕಡೆ ಗುಡ್ದಾಗ ಆಂಜನೇಯ ಅದನ್ನು, ಕರ್ಜಿ ಗಡಿ ಹದಿಗೆ ಗಡಿ ಹನುಮಪ್ಪ ಅಂತ. ಎಲ್ಲಿ ಹೋಗೈತಿ ನನಗೆ ಇನ್ನೂ ಗೊತ್ತಾಗಲ್ಲ. ಅವತ್ತಿನ ಪೊಸಿಷನ್ಯಾಗ ಎಲ್ಲಾರು ಅಲ್ಲಿಗೆ ಹೋಗ್ಯಾರ. ಈಗ ಏನಾಗೈತಿ ಅನ್ನೋದು ಗೊತ್ತಾಗೋದು. ಆದ್ರೆ ರೈತರಿಗೆ ಅನ್ಯಾಯನೇ ಇದೆ ಆಕ್ಚುಲಿ. ಹೇಳ್ತಂದ್ರೆ ಈಗ ಎಷ್ಟು ಕೋಟಿ ಕೊಟ್ರು ಎಷ್ಟು ದಿವಸ ಇಟ್ಕೊಂತಾರ. ಎಲ್ಲಾರು ಹಂಗೆ ಇರ್ತಾರ. ಯಾರೋ ಇಟ್ಕೊಂತಾರ, ಯಾರೋ ಇಲ್ಲ. ಆಮ್ಯಾಗ ಇಂಥ ಪುರಾತನ ದೇವಸ್ಥಾನ ಸದ್ಯ ಈಗ 72 ಎಕರೆ ಅಂತಾರೆ. 72 ಎಕರೆದಾಗ ಸೆಂಟ್ರ್ ಪಾಯಿಂಟ್ ಇದೆ ದೇವಸ್ಥಾನ. ಹೌದು, ಅಪ್ ಟು ನಾಗೇಂದ್ರ ಮಟ್ಟಿಯಿಂದ ಶುರು ಆಗ್ತೈತಿ ಅಂತ. ಅದನ್ನ ಆ ಕಡೆ ಇಲ್ಲ. ಇದು 72 ಎಕರೆ ಈ ಮೂಲಿ ಮ್ಯಾಗ ಐತಿ. ಬಟ್ ಅವ್ರು ಮುಂದೆ ಹಂಗ 2ನೇ ಹಂತದಾಗ ಹೆಂಗ್ ತಗೊಂತಾರ ಗೊತ್ತಿಲ್ಲ. ಇನ್ನೂ ಅವ್ರು ಮಾಡಿದ್ದು ಮಹಾರಾಷ್ಟ್ರದ ಇದಕ್ಕೆ ತೀರ್ಪು ಬಂದಿದ್ದಕ್ಕೆ ಇದು. ಇಲ್ಲಿ ಯಾರು ನಮ್ಮ ಭೂ ವಿಜ್ಞಾನಿಗಳು ಯಾರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಮಾಹಿತಿನೂ ಇನ್ನೂ ಇಲ್ಲ. ಅವ್ರು ಬಂದಿಲ್ಲ ಯಾರು. ಇದು ಅಲ್ಲಿಗೆ ತೀರ್ಪು ಆಯ್ತಲ್ಲ ಸುಪ್ರೀಂ ಕೋರ್ಟಿಂದ, ಆ ಇದರಿಂದ ಇದು ನಡೆದೈತಿ. ಇಲ್ಲಿ ನಮ್ಮ ಜಿಲ್ಲೆ ಡಿಸ್ಟಿಕ್ಕಿಂದ ನಮ್ಮ DC ಆಫೀಸಿಂದ ಬರ್ಬೇಕು, ಭೂ ವಿಜ್ಞಾನದಿಂದ ಇದು ಬರ್ಬೇಕು, ಆಮ್ಯಾಗ ಅರಣ್ಯ ಇಲಾಖೆದವ್ರು ಪರ್ಮಿಷನ್ ಕೊಡ್ಬೇಕು, ಆಮೇಲೆ ರೈತರು ಒಪ್ಪಿಗೆ ಕೊಡ್ಬೇಕು. ಇನ್ನೂ ಭಾಳ ಪ್ರೊಸೀಜರ್ ಅದಾವ. ಆದ್ರೆ ಬಂದಾರ. ಈಗ ಅವ್ರ ಆಫೀಸ್ ಇತ್ತಲ್ಲ, ಅದು ಆಫೀಸ್ ಬಂದ್ ಮಾಡ್ಕೊಂಡಾಗ್ಯಾರ. ಹಾನಗಲ್ ರೋಡ್ನಾಗ ಐತೆ ಅವ್ರದ್ದು. ಇನ್ನು ನಮ್ಮ ಊರಾಗ ಬಂದ್ ಮಾಡ್ಕೊಂಡಿದ್ದಾರೆ. ಹಾನಗಲ್ ರೋಡ್ನಾಗ ಐತ್ರಿ. ಹಾನಗಲ್ ರೋಡ್ನಾಗ ಐತೆ ಅವು. ಆದ್ರೆ ಈಗ ಯಾವ ಆಫೀಸರ್ ಯಾರು ಬರಲ್ಲ. ಈಗ ಫಸ್ಟ್ ಮೊದ್ಲೆಲ್ಲ ಇಲ್ಲೇ ಇರ್ತಿದ್ರು, ಈಗ ಯಾರು ಬರೋಲ್ಲ. ಇನ್ಮ್ಯಾಗ ಯಾರು ಬರ್ತಾರ ಅವ್ರು ಬಂದ್ಮ್ಯಾಗ ಗೊತ್ತಾಗತ್ತೆ. ಈಗ ನಮ್ಮ ಅಧಿಕಾರಿಗಳು ಅದಾರಲ್ರಿ, ಈಗ ಸುಮ್ಮನಾಗಿ ಅವ್ರು ಹೇಳ್ತಾರೆ ಅದು ದೊಡ್ಡದಲ್ಲ. ನಮ್ಗೀಗ ನಮ್ಮ ಭೂ ವಿಜ್ಞಾನಿಕ ನಮ್ಮ ಅಧಿಕಾರಿಗಳು ಅದಾರ, ನಮ್ಮ DC ಸಾಹೇಬ್ ಅದಾರ, DC ಸಾಹೇಬ್ ಅದಾರ, ತಹಸೀಲ್ದಾರ್ ಅದಾರ. ಈಗ ನಮ್ಮ ಅರಣ್ಯ ಇಲಾಖೆ ನಮ್ಮ ಅಧಿಕಾರಿಗಳು ಮೊದ್ಲು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಅವ್ರಿಗೊಂದು ಏನಾರ ಮನವಿ ಬರ್ಬೇಕಲ್ಲ, ಒಂದು ಅರ್ಜಿ ಬರ್ಬೇಕಲ್ಲ. ನಮ್ ಪರ್ಮಿಷನ್ ಕೊಡ್ರಿ ಅಂತಂದ್ರೆ ಅವ್ರಿಗೆ ಒಂದು ಅರ್ಜಿ ಬರ್ಬೇಕಾ? ಅವ್ರಿಗೆ ಯಾರಿಗೂ ಬಂದಿಲ್ಲ. ಅದು ಸುಮ್ಮನೆ ಹಿಂಗ ಹೊಂಟೈತಿ. ಜನರ ದಾರಿ ತಪ್ಸಾಕತ್ತಾರ ಅನ್ಸಕ್ ನನಗೆ. ಐತಿ, ಇಲ್ಲ ಅನ್ನಲ್ಲ, ಚಿನ್ನ ಐತಿ. ಸುತ್ತಮುತ್ತಲ ಕೆಲಸಕ್ಕೆಲ್ಲ ಸಿಗ್ತೈತಿ, ಇಂಪ್ರೂವ್ಮೆಂಟ್. ಒಂದ್ ಹೇಳಿ ನಿನಗೆ, ಈಗ ಅಲ್ಲೇ ಲೋಕಲ್ ಜನಕ್ಕೆ ಕೆಲಸ ಇರ್ತಾವ ಕೊಡ್ತಾರೆ ಗೊತ್ತಾ? ಒಳಗೆ ಸಾಯಂ ತಾವು ಕೊಡ್ತಾರೆ. ಮೊದಲ ಅದು ಅರ್ಥ ಮಾಡ್ಕೋಬೇಕು. ಒಳಗೋಗಿ ಸಾಯಂ ತಾವು ಕೊಡೋದು ಎಷ್ಟು ದಿನಕ್ಕೆ ಒಂದೊಂದು ಸಾಯ್ತಾವಲ್ಲಿ. ಜನ ಕೆಲಸ ಕೊಡ್ತಾರೆ, ಅಭಿವೃದ್ಧಿ ಆಕತಿ, ಅದಕ್ಕತಿ ಏನಿಲ್ಲ. ನಮ್ಮ ವೃತ್ತಿ ತಗೊಂಡು ಹೋಗ್ತಾರೆ, ಚಿನ್ನ ತಗೊಂಡು ಹೋಗ್ತಾರೆ, ದೇಶಕ್ಕೆ ಒಳ್ಳೇದಾಕತ್ತೋ, ಯಾವ ಕಂಪ್ನಿ ಒಳ್ಳೇದಾಕತ್ತೋ ಗೊತ್ತಿಲ್ಲ. ಆದ್ರೆ ರೈತರಿಗೆ ಮಾತ್ರ ಅನ್ಯಾಯನೇ ಅದು. ನೀವೇನಂತೀರಿ, ಲೋಕಲ್ ಎಷ್ಟು ಸಾಯ್ತಾರ, ರೈತರು ಹಾಳಾಕಾರ, ಇದು ನಡಕ್ನವ್ರು ಉದ್ಧಾರ ಆಕಾರ ಅಂತೀರಿ? ಹೌದೌದು. ಕೆಲಸ ಕೊಡೋದು ಅಂತಂದ್ರೆ ಯಾರೇನು ಆಫೀಸಲ್ಲಿ ಕೆಲಸ ಕೊಡ್ತಾರ? ಮಣ್ಣು ಹೊರ ಕೆಲಸನಲ್ಲ ಅದು. ಮತ್ತೆ ಅದನ್ನ ಮಣ್ಣು ಹೊರಲ್ಲ. ಅವ್ರು ಇಲ್ಲೇ ದುಡಿಯಲ್ಲ, ಕಮ್ತ ಮಾಡ್ಕೊಂತ ಇನ್ನೂ 4 ಜನ ಬದುಕ್ತಾರ. ಕಮ್ತ ಮಾಡೋದು, ವ್ಯವಸಾಯ ಮಾಡೋದ್ರಿಂದ ಇನ್ನೂ 4 ಜನ ಒಟ್ಟು ಕೂಳಾಗ್ಬೋದು. ಅಲ್ಲಿದ್ದ ಏನೈತಿ, ಬಂಗಾರ ಹಾಕ್ಯಂದ್ರೆ ಮೈ ಮ್ಯಾಗ ಕಾಣ್ತೈತಿ. ಈಗ ಹಾಕ್ಯನಲ್ಲ, ಈ ಲೆಟರ್ ಮೈ ಮ್ಯಾಗ ಕಾಣ್ತೈತಿ, ಹೊಟ್ಟೆ ತುಂಬಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಸರ್ಕಾರದವ್ರು ಏನಾರ ಮಾಡಿ ನಮ್ಮ ರೈತರು ಉಳಿಸಿದ್ರೆ ಅವ್ರಿಗೊಂದು ದೊಡ್ಡ ಸಾಂಗ ನಮಸ್ಕಾರ. ಅಂದ್ರೆ ಯಾವ ಬಂಗಾರನು ಬೇಡ, ಮೀನು ಬೇಡ, ದೇಶದ ಬೆನ್ನೆಲುಬು ಅನ್ನಬೇಕು. ಅದಕ್ಕೆ ಹಿಂದೆ ಇದೇ ನಮ್ಮೂರಿಂದ ಬಂದದೈತಿ. 6 ತಿಂಗಳ ಬರಗಾಲ ಬಿದ್ದು ಮಳೆ ಹೋದ್ರೂ 6 ತಿಂಗಳು ತಿನ್ನೋಷ್ಟು ಗಂಜಿ ಸಿಗೋಷ್ಟು ನಮ್ಮೂರಾಗ ಗಂಜಿ ತಪ್ಪಲ್ಲ ಅಂತಾರೆ. ಗಂಜೂರಾಗ 6 ತಿಂಗಳು ಗಂಜಿ ತಪ್ಪಲ್ಲ ಅಂತಾರೆ. ಯಾರು ತಪ್ಪಲ್ಲ ಹೇಳು? ಮಳೆ ಹೋಗೈತ್ಯಾ, ಎಲೆನೂ ಬಂದು ಮಸಾಲೆವು ಹಾಳಾಗಿ ಹೋಗಿ ಮಳೆ ಹೋಗೈತೆ ಆಲ್ರೆಡಿ. ನಮ್ಮ ಊರಾಗ ಜನ ಈಗ ಒಳಗೆ ಹೋಗಿ ಕಲ್ಲು ಹೊತ್ತು ಹಂಗೆ ಸಾಯೋದಕ್ಕಿಂತ ಏನು ಕಲ್ಲು ಮ್ಯಾಗ ಬಿದ್ದಾವಲ್ಲ ಅವನು ದುಂಡು ಮಾಡಿ ಹಾಕಿದ್ರೆ ಅದು ಯಾವ ರೋಡ್ ಮಾಡತ್ತಲ್ಲ ಅವ್ರು ಕೊಟ್ಟನೆ ಅವ್ರು ಬರ್ತಾರೆ. ಅದನ್ನ ಕತ್ತಿ ಹೇಳ್ತಾರ 7 ಕೊಬ್ಬರಿಗೆ ಅದೇ ಇಲ್ಲ, ಅದಿಲ್ಲ ಅಂತ ಹೇಳಿದ್ರಿ ನೀವು. ಅದು ಕಳ್ಳರು ಬಂದಿದ್ರು, ಕಳ್ಳ ಮಾಡ್ಕೊಂಡು ಹೋಗಿ ಬಂದಿದ್ರು. ಅಲ್ಲೇ ಕಲ್ಲಾಗ ಇಲ್ಲೇ 3 ಕಲ್ಲುಗಳಲ್ಲ ಈಗ ಇನ್ನೊಂದು 1000 ವರ್ಷದ ಶಿಲೆಗಳವು.
ಅವು ನಿಲ್ಲಿಸಗಲ್ಲ ಯಾಕೆ ನೋಡ್ತಾರೆ ಅಂತಂದ್ರೆ ಅದನ್ನ ನೋಡ ಮೇಲೆ ಸೂರ್ಯ, ಚಂದ್ರ, ಈಶ್ವರ, ಬಸವಣ್ಣ ಅಂತ ಹೇಳ್ತಾರೆ. ಅದ್ರೊಳಗೆ ಒಂದು ಹಿಸ್ಟ್ರಿ ಬರೆದಿರ್ತಾರೆ. ಅದು ಹೆಂಗ್ ಹಿಸ್ಟ್ರಿ ಬರೀತಾರೆ ಅದ್ರೊಳಗ ಅರ್ಥ ಏನಂದ್ರೆ ಸೂರ್ಯ, ಚಂದ್ರ, ಬಸವಣ್ಣದ ಅರ್ಥ ಏನಂದ್ರೆ ಈ ಸೂರ್ಯ ಚಂದ್ರ ಇರೋವರೆಗೂ ಅಂದ್ರೆ ಈಶ್ವರನ ಆಣಿಗೂ ಇದು ಸತ್ಯ ಅನ್ನೋ ಸಲುವಾಗಿ ಅದನ್ನ ಸಿಂಬಲ್ ಕೊಟ್ಟಿರ್ತಾರೆ. ಅದು 1,000 ವರ್ಷದಿಂದ ನಿಲ್ಲಿಸ. ಅದ್ರಾಗ ಹೆಂಗೈತಪ್ಪ ಅಂದ್ರೆ 8ನೇ ಶತಮಾನದಾಗ ಕಲ್ಯಾಣ ಚಾಲುಕ್ಯರು ಆಳ್ತಿದ್ರು. ಇಲ್ಲೇ ಕ್ವಾಟೆಗಳಿದ್ವು. ಅದು ರೌಂಡ್ ಕ್ವಾಟೆ ಅದು ಯುದ್ಧ ಆಗೈತಿ. ಯುದ್ಧ ಆದಾಗನೇ ನಮ್ಗೆಲ್ಲ ದೇವಸ್ಥಾನ ಅವೆಲ್ಲ ನಶಿಸಿ ಹೋಗಿದ್ವು, ಎಲ್ಲ ಮುಚ್ಕೊಂಡು ಎಲ್ಲ ಹೋಗಿದ್ವು. ಈಗ 1818 ಆಂಜನೇಯ ನಮಗೆ ಸಿಕ್ಕಾನ. ನಮಗೂ ಫಸ್ಟ್ಗೆ ಹಂಗ ಉದ್ಭವ ಮೂರ್ತಿ ಯುದ್ಧಕ್ಕೆ ನಮ್ಗೆ ಸಿಕ್ಕಾನವ. ಇಲ್ಲ ಬೇರೆ ಏನಾಗಿದ್ನಂದ್ರೆ ಅವನು ಎಲ್ಲೆಲ್ಲೋ ಕಿದ್ದಾನೆ. ಹೌದಾ? ಅದು ಹಿಂಗಾಗಿ ಇವತ್ತು ನಮ್ಮೊಂದು ಆಕಳದಿಂದ ಏನೋ ದೈವ ಇಚ್ಛೆ ಆಕಳು ಬಂದಲ್ಲಿ ಹಾಲು ಕರೆಯೋದಕ್ಕೂ ನಮ್ಮ ಅಜ್ಜರು ನೋಡೋದಕ್ಕೂ ಸಿಕ್ಕ ಅವತ್ತಿನ ಗುಡಿ ಕಟ್ಟಿ ಇಂಥ ಒಂದು ನಮ್ಮ ಪಾಸಿಟಿವ್ ಇರೋಂಥ ದೇವಸ್ಥಾನ ಸಿಕ್ಕೈತಿ. ಅಲ್ಲಿ ಆ ಕಡೆ ಒಂದು ಕೆರೆ ಐತಿ. ಅದಕ್ಕೆ ಇನ್ನೂ ಕೆರೆ ಬೀಳ್ಬೋದು ಕೆರೆ ಕೆರೆ. ಅದು ಚೋಡಮ್ ಇರೋದು ಗ್ರಾಮದ ಐತಿ. ಅದು ಇಲ್ಲಿ ಕಲ್ಲದವು ರೌಂಡ್ ಕ್ವಾಟೆ ಇತ್ತೈತಿ. ಇದಾಗಿತ್ತು ಆ ಟೈಮ್ನಾಗ. ಅಂದ್ರೆ ಕ್ವಾಟೆ ಒಳಗೆ ಬಂದಿಸ್ಕೊಂಡ್ರ ಫುಲ್ ಬಂದಿಸ್ಕೊಂಡ್ರು. ಈಗ ಎಲ್ಲರೂ ಕಲ್ಲಾದ್ರು ಇವಾಗ ಹಾಗೆಲ್ಲ ಕಾಲ್ಪನಿಕ ಅವು. ಇದು ಸತ್ಯಾಂಶ ಇರೋದು ಹಿಂಗೈತಿ. ಈಗ ಇಲ್ಲಿ ಕೋಣಂತಿಲಿ ಅಂದ್ರೆ ಅವಾಗ ಇದು ಮಾಡ್ತಿದ್ರು, ದೇವತೆ ಮಾಡ್ತಿದ್ರಲ್ಲ ಮತ್ತೆ ಕೋಣಂತಿಲಿ ಕರೆದು ಅದನ್ನೇ ಒಂದು ಹಣತೆ ಇಟ್ಟು ಇದು ಮಾಡಿದ್ರು. ಇಲ್ಲಿ ಹಿಂದ್ಗಡೆ ಸ್ಮಶಾನ ಐತಿ ಇತ್ತಂತ. ಅದು ನಮ್ಮದಾಗ ಇನ್ನೂ ಆಗೋದ್ರಿಂದ ಎಲ್ಲೂ ಬರ್ತವು. ಅಲ್ಲಿ ಮಹಾಸ್ತವ ಅಂತದಲ್ಲ, ಮಹಾಸತಿ ಮಹಾಸ್ತವ ಎಷ್ಟೋ ಇನ್ನೂ ದೇವಸ್ಥಾನಗಳು ಇರ್ಬೋದು. ಎಷ್ಟೋ ಮೂರ್ತಿಗಳು ಎಲ್ಲ ಎಲ್ಲಿ ಮುಚ್ಚ ಅಂತ ಗೊತ್ತಿಲ್ಲ. ಒಟ್ಟು ಇದ್ದಿದ್ದು ಸಿಕ್ಕಂತ ಬಂದಿದ್ದು ಐತಿ. ನಿಮಗೆ ಇನ್ನೊಂದು ಹಿಂದೆ ವೈಶ್ವಕೃಷ್ಣವರ್ಧನಲ್ಲಿ ಇವರು ಗುಡಿಗಳನ್ನು ತಯಾರು ಮಾಡಿದ್ರಲ್ಲ, ರತ್ನಾಚಾರ್ಯರು ತಯಾರು ಮಾಡಿದ ಗುಟ್ಲೆ ಅವ್ರು ಏನು ಮಾಡಿದ್ರು, ಒಂದು ಸರ್ಪ ಏನೋ ಒಂದು ಕ್ವಾಣ ಇಲ್ಲಿನೋ ಏನೋ ಒಂದು ಮಾಡಿರೋದು. ಯಾಕೆ ಮಾಡಿರೋದು ಅಂತಂದ್ರೆ ಈ ಜನರ ಕಲ್ಪನೆ ಒಳಗೆ ಏನಿರ್ತದೆ, ಇಲ್ಲಿ ದುಡ್ಡು ಐತಿ, ಇಲ್ಲಿ ಬಂಗಾರ ಐತಿ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನ ಹಾಳು ಮಾಡಕ್ಕೆ ವಿಚಾರ ಮಾಡ್ತಾರೆ. ಆ ಹಾಳು ಮಾಡಕ್ಕೆ ವಿಚಾರ ಮಾಡ್ತಾರೆ ಅಂದಾಗ ಅವ್ರು ಯಾಕೆ ಆ ಸ್ವಲ್ಪ ಇಲ್ಲೇ ಮಾಡ್ಯಾರು ಈ ಥರ ಅದನ್ನೆಲ್ಲ ಹಾಳು ಮಾಡಕ್ಕೆ ಹೋದ್ರೆ ಇವು ಬರ್ತಾವು ಅನ್ನೋ ಆ ಕಾಲ್ಪನಿಕಷ್ಟೇ ಅವನ್ನ ಮೂರ್ತಿಗಳನ್ನು ಮಾಡ್ಯಾರ. ಯಾಕಂದ್ರೆ ಎಲ್ಲರೂ ಇವೆಲ್ಲ ಕಾಲ್ಪನಿಕ ಕಥೆಗಳು. ಅವೆಲ್ಲ ನೋಡಿದ್ರು ಸರ್ಪಗಳು ಮಾಡಿರ್ತಾರ, ಏನೋ ಒಂದು ಅವ್ರಿಗೆ ಒಂದು ಭಯ ಅಂದ್ರೆ ಇದನ್ನ ಕೆಡಿಸ್ಬಾರ್ದು ಅನ್ನೋ ಒಂದು ಭಯ ಕಷ್ಟ ಮಾಡಿರ್ತಾರೆ. ನಾವು ಅರ್ಥ ಮಾಡ್ತೀವಿ. ಹಿಂದೆ ಈಗಿನಕ್ಕಿಂತ ಸೈಂಟಿಸ್ಟ್ ಇದ್ರು. ಈ ಹೆಸರು ಮಾಡಕತ್ರ ಅವ್ರ ಹೆಸರು ಮಾಡಿಲ್ಲ ಅದಲ್ಲ. ಅವಾಗ ಈ ಬೆನ್ನೆ ವರ್ಲ್ಡ್ ಟೈಪ್ ಅದಾವ. ಅವಾಗ ಬಂಗಾರ ಕುಟ್ಟಿ ತೆಗಿಯೋದು ಕಲ್ಲು. ಇಲ್ಲೇ ನಮ್ಮ ಬಂಗಾರ ಇದ್ದು ಯಾವತ್ತೋ ಐತಿ. ಅದ ಯಾವಾಗ ಗೊತ್ತೈತಿ, 8ನೇ ಶತಮಾನದಾಗ ಗೊತ್ತೈತಿ. ಅವಾಗ ಚಿನ್ನೋರು ಇಲ್ಲಿರೋದು ಇದ್ರಿಗೆ. ಇಲ್ಲಿ ಇನ್ನು ಕ್ವಾಣಿಮ್ಗಿ ಅವು ಹರಿ ವಿಪರಿ ಇನ್ನೂ ಹೊತ್ತಾವ ಇಲ್ಲಿ ಎದುರಿಗೆ. ಅದು ಏನೋ ಒಂದು ಕಾಯಿಲೆ ಬಂತು, ಇದೇ ಯುದ್ಧ ಆಗಿದ್ಮ್ಯಾಗೆ ಎಲ್ಲ ಮುಚ್ಕೊಂಡು ಯಾವ್ದೋ ಒಂದು ಕಾಯಿಲೆ ಬಂತ ಏನೋ ಬಂತ. ಅವಾಗಂತೂ ಯಾವ ಟ್ರೀಟ್ಮೆಂಟ್ ಇದಿಲ್ಲ. ಇನ್ನು ಕೊರೋನಾ ಬಂದಾಗ ಹಂಗೆ ಸ್ವಲ್ಪ ಮಂದಿ ಬರೋ ಬಗ್ಗೆ ಅವಾಗ ಹಂಗಿದ್ದಿಲ್ಲ. ಯಾವ ಟ್ರೀಟ್ಮೆಂಟ್ ಇದ್ದಿಲ್ಲ, ಔಷಧಿಗಳು ಇದ್ದಿಲ್ಲ. ಈಗಿದ್ದಷ್ಟು ಔಷಧಿಗಳು ಅವಾಗ ಇದ್ದಿಲ್ಲ. ಅಲ್ಲೂ ಅದಕ್ಕೆ ಗಣಜೂರು ಗಣಿ ಅದ್ರಾಗ ಒಂದು ಅರ್ಥದವು. ಏನೋ ಮಾಡಕ್ ಹೋಗಿ ಗಣಜೂರು ಆಗಿ ಗುಣದಲ್ಲಿ. ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಧಾರವಾಡ ನುಕ್ಕಿಕೇರಿ ಆಂಜನೇಯ ದೇವಸ್ಥಾನದ ಹಿಂದ್ಗಡೆ ಯಾವ ಥರ ಒಂದು ಕೆರೆ ಇತ್ತಲ್ಲ, ಅದೇ ಥರನ ಈ ದೇವಸ್ಥಾನದ ಹಿಂದ್ಗಡೆನೂ ಒಂದು ಕೆರೆ ಅದ. ಈಗ ಬರಗಾಲ ಕಾಣಿಸ್ತೈತಿ, ಮಳೆ ಬಂದಿಲ್ಲ, ತುಂಬ ದಿನ ಆಗಿದ್ದರಿಂದ ನೀರೆಲ್ಲ ಕಡಿಮೆ ಇದಾವೆ. ಇದೇ ನೋಡ್ರಿ ಕೆರೆ ಅದು ತುಂಬ ಚೆನ್ನಾಗಿರ್ತೈತೆ ನೀರು. ಈ ಸಲ ಭಾಳ ನೀರು ಬತ್ತಿದಾವೆ.
ಆದರೂ ನೀರಿದಾವೆ, ಸ್ವಲ್ಪ ಕಡಿಮೆ ಅಷ್ಟೆ. ಅಲ್ಲಿ ನೋಡ್ರಿ, ಕಂಬಾರಕ್ಕಾಗಿ ಅಂತೀರಿ, ರತ್ನ ಪಕ್ಷಿ ಅಂತೀರಲ್ಲ, ಅದು ಸ್ನಾನ ಮಾಡಿ ಜಸ್ಟ್ ಬಿಸಿಲಿಗೆ ಮೈ ಒಣಗಿಸ್ಕೊಳಕತ್ತೈತಿ. ಇದೇ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕ್ತಂಗೆ ಆಯ್ತು ನಾವು. ಈಗ ನಾವು ಬನ್ನಿಗುಡ್ಡ ಹತ್ರ ಬಂದಿದ್ದೀವಿ. ಇದಕ್ಕೆ ಬನ್ನಿಗುಡ್ಡನೂ ಅಂತಾರ, ಬಂಗಾರದ ಗುಡ್ಡನೂ ಅಂತಾರ. ಈ ಗುಡ್ಡ ಗಣಜೂರೊಳಗೆ ದೇವಸ್ಥಾನದ ಎದುರುಗಡೆ ಸ್ವಲ್ಪ ಮುಂದೆ ಐತಿ. ಆಗಲೇ ಏನು ಗಣಜೂರು ಅಂತೇಳಿ ಡೆಕ್ಕನ್ ಏನು ಒಂದು ಬೋರ್ಡ್ ನೋಡಿದ್ರಲ್ಲ, ಅಲ್ಲಿಂದ ಪಕ್ಕದಾಗ ಕಾಣಿಸ್ತದ. ಮೇಜರ್ ಬಂಗಾರ ಈ ಗುಡ್ಡದ ಕಡೆನ ಇದೆ ಅಂಥೇಳಿ ಹೇಳ್ತಾರೆ. ಡಿಗ್ಗಿಂಗ್ ಕಂಪ್ನಿ ಬಂಗಾರಕ್ಕೆ ಡಿಗ್ ಮಾಡಿರೋದನ್ನು ನೀವಿಲ್ಲಿ ನೋಡ್ಬೋದು. ಕಾಣಿಸುತ್ತೆ ನೀವು ಬಂಗಾರ ಇಲ್ಲೇನು? ಇಂಥ ಸಣ್ಣ ಸಣ್ಣ ಗುಡ್ಡಗಳು ಭಾಳ ಇದಾವೆ ಇಲ್ಲಿ. ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ. ಇದೇ ನೋಡ್ರಿ ದೇವಸ್ಥಾನ. ಇಲ್ಲೇನಾದರೂ ಗೋಲ್ಡ್ ಮೈನಿಂಗ್ ಶುರುವಾದ್ರೆ ಒಂದು ವರ್ಷಕ್ಕೆ 1.5 ರಿಂದ 1.7 ಟನ್ ತನಕ ಬಂಗಾರನ ತೆಗಿಬೋದಂತ ಬೀಳ್ತಿದ್ದೆ. ಕಂಟ್ರೋಲ್ ಆಯ್ತು. ಇದೆ ನೋಡ್ರಿ ಗಣಜೂರು ಟ್ರ್ಯಾಕ್ ಬ್ರಿಡ್ಜ್. ಇಲ್ಲಿಂದಾನೇ ಊರು ಪ್ರಾರಂಭ ಆಗುತ್ತೆ. ಆ ಮಹಾಮಾರಿ ಏನು ಬಂದಾಗ ಊರನ್ನ ಶಿಫ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಈ ರೈಲ್ವೆ ಟ್ರ್ಯಾಕ್ ಆ ಕಡೆನ ಊರನ್ನ ಶಿಫ್ಟ್ ಮಾಡಿರೋದು. ಚಲೋ ಅದಾವ. ಮತ್ತೆ ಯಾರು ಬಂದಿಲ್ಲ, ಬಾಗಲ ತೆಗ್ದಿಲ್ಲಲ್ಲ. ಹಾಂ, ಇವಾಗ ನಾ ಈ ವಿಡಿಯೋನ ಎಂಡ್ ಮಾಡ್ಲಿಕ್ಕತ್ತೇನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸೋದು ಮರೆಯಲಿಕ್ಕೆ ಹೋಗಬೇಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.